ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು, ಸೊ ಇನ್ಮುಂದೆ ಅನ್ನಭಾಗ್ಯ ಯೋಜನೆಯ ಜೊತೆಗೆ ಉಚಿತ ಇಂದಿರಾ ಕಿಟ್ ಒಂದನ್ನು ಕೂಡ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ. ಅಂಡ್ ಯಾರಿಗೆಲ್ಲ ಈ ಒಂದು ಕಿಟ್ ಇಲ್ಲಿ ಸಿಗ್ತಾ ಇದೆ ಅಂಡ್ ಈ ಒಂದು ಕಿಟ್ನಲ್ಲಿ ಯಾವೆಲ್ಲ ಪದಾರ್ಥಗಳು ಇದೆ ಅಂತ ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಆರ್ಟಿಕಲ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಅಂಡ್ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ನೀಡ್ತೇವೆ ಅಂತ ಹೇಳಿದರು. ಇನ್ನು ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿತ್ತು. ಆದರೆ ಈ ಒಂದು ಯೋಜನೆಗಳನ್ನು ಸರಿಯಾಗಿ ಸರ್ಕಾರ ನೀಡಲಿಕ್ಕೆ ಆಗಿಲ್ಲ. ಇನ್ನು ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು. ಈ ಒಂದು ಯೋಜನೆ ಮೂಲಕ ಒಂದು ರೇಷನ್ ಕಾರ್ಡ್ನಲ್ಲಿರುವಂತಹ ಪ್ರತಿ ಸದಸ್ಯರಿಗೂ ಕೂಡ ಇಲ್ಲಿ 10 kg ಅಕ್ಕಿಯನ್ನು ಉಚಿತವಾಗಿ ನೀಡ್ತೇವೆ ಅಂತ ಹೇಳಿದರು. ಆದರೆ ಅಕ್ಕಿ ಪೂರೈಕೆ ಸರಿಯಾಗಿ ಆಗದೇ ಇರುವಂತಹ ಒಂದು ಕಾರಣದಿಂದಾಗಿ 5 kg ಅಕ್ಕಿ ಹಾಗೂ ಪ್ರತಿ ಸದಸ್ಯರಿಗೆ ಇಲ್ಲಿ 170 ರೂಪಾಯಿಯನ್ನು ಪ್ರತಿ ತಿಂಗಳು ಇಲ್ಲಿ ನೀಡ್ತಾ ಇತ್ತು. ಅಂದರೆ ಒಂದು ರೇಷನ್ ಕಾರ್ಡ್ ನಲ್ಲಿ 4 ಜನ ಸದಸ್ಯರು ಇದ್ರೆ ಇಲ್ಲಿ ಅವರಿಗೆ 680 ರೂಪಾಯಿ ಸರ್ಕಾರ ಇಲ್ಲಿ ನೀಡ್ತಾ ಇತ್ತು. ಅಂಡ್ ಆ ಬಳಿಕ ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಇಲ್ಲಿ ಪ್ರತಿ ಸದಸ್ಯರಿಗೆ 10 kg ಅಕ್ಕಿಯನ್ನು ಸರ್ಕಾರ ಇದೀಗ ನೀಡ್ತಾ ಇದೆ. ಆದರೆ ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಒಂದನ್ನು ಕೂಡ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ. ಅಂಡ್ ಇವಾಗ ಯಾರಿಗೆಲ್ಲ ಈ ಒಂದು ಕಿಟ್ ಇಲ್ಲಿ ಸಿಗುತ್ತದೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋಗುವ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜು ಕೂಡ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಈ ಒಂದು ಆರ್ಟಿಕಲ್ ನಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನಿಮಗೆ 10 kg ಅಕ್ಕಿಯನ್ನು ಸರ್ಕಾರ ಇದೀಗ ನೀಡ್ತಾ ಇತ್ತು. ಆದರೆ ಇದೀಗ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಒಂದನ್ನು ಕೂಡ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ. ಅಂಡ್ ಇದರಲ್ಲಿ ದಿನನಿತ್ಯ ಅಡುಗೆಗೆ ಬೇಕಾಗಿರುವಂತಹ ಕೆಲವೊಂದು ಪದಾರ್ಥಗಳು ಕೂಡ ಇರುತ್ತೆ. ಅಂಡ್ ಈ ಒಂದು ಕಿಟ್ನಲ್ಲಿ ಯಾವೆಲ್ಲ ಪದಾರ್ಥಗಳು ಇದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಬಂದ್ಬಿಟ್ಟು ಅಡುಗೆ ಎಣ್ಣೆ, ತೊಗರಿಬೇಳೆ, ಸಕ್ಕರೆ ಮತ್ತು ಉಪ್ಪು ಹಾಗೂ ಇತರ ಪದಾರ್ಥಗಳು ಅಂತಂದ್ರೆ ಕೆಲವೊಂದು ಧಾನ್ಯಗಳನ್ನು ಕೂಡ ಇದೀಗ ಸರ್ಕಾರ ನೀಡಲಿಕ್ಕೆ ಮುಂದಾಗಿದೆ. ಅಂಡ್ ಯಾವಾಗ ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಮುಂಬರುವ ದಿನಗಳಲ್ಲಿ ಅಥವಾ ಹಬ್ಬದ ಸೀಸನ್ ನಲ್ಲಿ ಈ ಒಂದು ಯೋಜನೆಯನ್ನು ಅಧಿಕೃತವಾಗಿ ಜಾರಿಗೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂಡ್ ಯಾರಿಗೆಲ್ಲ ಈ ಒಂದು ಯೋಜನೆ ಇಲ್ಲಿ ಸಿಗತ್ತೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಇಲ್ಲಿ ಅಂತ್ಯೋದ್ಯಮ ಅಥವಾ BPL ರೇಷನ್ ಕಾರ್ಡ್ ಇದ್ರೆ ಮಾತ್ರ ಈ ಒಂದು ಸ್ಕೀಮ್ ಅವರುಗಳಿಗೆ ಇದೀಗ ನೀಡ್ತಾ ಇದ್ದಾರೆ. ಅಂಡ್ ಈ ಒಂದು ಕಿಟ್ ಇದೀಗ ನಿಮಗೂ ಕೂಡ ಸಿಗಬೇಕು ಅಂತಂದ್ರೆ ಸೊ ಮಾಡಬೇಕಾಗಿರುವಂತಹ ಒಂದೊಂದು ಕೆಲಸಗಳು ಏನೇನು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದಂದ್ರೆ ಪೇಜು ಕೂಡ ಓಪನ್ ಆಗುತ್ತೆ. ಇಲ್ಲಿ ಫಲಾನುಭವಿಗಳು ಮಾಡಬೇಕಾಗಿರುವಂತಹ ಒಂದು ಕೆಲಸದ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಸೊ ಯಾವ್ದು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಮೊದಲೇದಾಗಿ ಈ KYC ನಿಮ್ಮ ಒಂದು KYC ಇಲ್ಲಿ ಕಂಪ್ಲೀಟ್ ಆಗಬೇಕು. ಅಂಡ್ ಅದಾಗಿದ್ದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಯು ಲಿಂಕ್ ಕೂಡ ಇಲ್ಲಿ ಆಗಿರ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಒಂದು MPCL ಮ್ಯಾಪಿಂಗು ಕೂಡ ಇಲ್ಲಿ ಆಗಿರಬೇಕು. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಸಕ್ರಿಯ ಪಡಿತರ ಚೀಟಿ ಅಂತಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಚಾಲ್ತಿಯಲ್ಲಿ ಇರಬೇಕು. ಸೊ ಇನ್ನೇನಾದ್ರೂ ಇಲ್ಲಿ ಡಿಆಕ್ಟಿವ್ ಇತ್ತು ಅಂತಂದ್ರೆ ಅದನ್ನ ಒಮ್ಮೆ ನೀವು ಆಕ್ಟಿವ್ ಅನ್ನು ಕೂಡ ಮಾಡ್ಕೊಳ್ಬೇಕು. ಅಂಡ್ ಇದ್ರ ಬಗ್ಗೆ ಇದೀಗ ಆಹಾರ ಇಲಾಖೆ ಸಚಿವರಾಗಿರುವಂತಹ KH ಮುನಿಯಪ್ಪರವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂಡ್ ಯಾವಾಗ ವಿತರಣೆ ಆಗತ್ತೆ ಅಂತ ಸೊ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಬರುತ್ತೆ. ಸೊ ಅಪ್ಡೇಟ್ ಬಂತು ಅಂತ ನಮ್ಮೊಂದು ಚಾನಲ್ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ. ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಸೊ ನೀವು ಕಾಮೆಂಟ್ ನಲ್ಲಿ ಕೂಡ ಕಾಮೆಂಟ್ ಮಾಡಿ ಕೇಳಬಹುದು. ಅಲ್ಲಿ ನಿಮಗೆ ಆನ್ಸರ್ನು ಕೂಡ ಮಾಡ್ತೀನಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.